ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಒಳ್ಳೆಯ ಒಂದು ಟಿಪ್ಸ್ನ ಕೊಡೋಕ್ಕೆ ಬಂದಿದ್ದೀನಿ. ಇವಾಗ ಬೇಸಿಗೆ ಕಾಲ ಶುರುವಾಯಿತು. ಇನ್ನು ಬಿಸಿಲು ದಿನದಲ್ಲಿ ಏನಾದರೂ ತಂಪಿದ್ರೆ ಸಾಕಪ್ಪ ಅನ್ನೋಂಗಿರುತ್ತೆ. ಹೊರಗಿಂದ ಬಂದಾಗ, ನೆಂಟರ ಮನೆಗೆ ಯಾರಾದರೂ ಬಂದಾಗ, ಬಿಸಿಲಲ್ಲಿ ಓಡಾಡಿಕೊಂಡು ಬಂದಾಗ ಏನಾದರೂ ಸ್ವಲ್ಪ ತಂಪಾಗಿ ಕುಡಿಬೇಕು ಅನಿಸುತ್ತೆ. ದೇಹ ತಂಪು ಮಾಡ್ಕೋಬೇಕು. ಇನ್ನು ಬಿಸಿಲು ದಿನದಲ್ಲಿ ಇನ್ನೂ ಜಾಸ್ತಿ ಹೀಟನ್ನು ಆಗುತ್ತೆ. ಹಾಗಾಗಿ ಇವಾಗ ತಂಪಾಗಿ ಕುಡಿಯುವಂಥ ಒಂದು ಪಾನೀಯ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸುಲಭವಾಗಿ ನೀವು ಮಾಡಿಕೊಂಡು ಇದನ್ನು ಕುಡಿಬೋದು. ಇದಕ್ಕೆ ಇಲ್ಲಿ ನಾನು 1 ಗ್ಲಾಸ್ನು ನೀರನ್ನ ತೊಗೊಂಡಿದ್ದೀನಿ. ನೀವು ಅದರಲ್ಲಿ ಐಸ್ ಕೂಡ ಹಾಕ್ಕೋಬೋದು. 1 ಗ್ಲಾಸ್ ನೀರು, 1 ಸ್ಪೂನಷ್ಟು ಬೆಲ್ಲ ಮತ್ತು ಅರ್ಧ ನಿಂಬೆಹಣ್ಣು, 2 ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ನೋಡಿ ಚಿಯಾ ಸೀಡ್ಸು ನೆನೆಸಿ ಇಟ್ಕೊಂಡಿದ್ದೀನಿ. ಮುಂಚೆನೇ 1 ಅವರ್ ನೆನೆಸಿಟ್ಕೊಂಬಿಡಿ. ನೀವು ಬೆಳಗ್ಗೆ ನೆನೆಸಿಟ್ಕೊಂಡು ಸಾಯಂಕಾಲ ಗಂಟ ಅದನ್ನು ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣ ಅದು ನೆನೆಸ್ಕೊಂಡು ನೀವು ಸಾಯಂಕಾಲ ಗಂಟೆವರೆಗೂ ನೀರಲ್ಲಿ ಹಾಕ್ಕೊಂಡು ಬೇಕಾದರೂ ಕುಡಿಬೋದು. ಆರಾಮಾಗಿ ತಂಪಾಗಿರುತ್ತೆ ಅದು ದೇಹನ. ಇವಾಗ ಇದಕ್ಕೆ 2 ಏಲಕ್ಕಿ ತೊಗೊಂಡಿದ್ದ ಜಜ್ಜಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ಬೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಬೆಲ್ಲ ಒಂದು ಸತಿ ಮಾಡ್ಕೊಂಡು ಕುಡಿದು ನೋಡಿ. ನೀವು ಇನ್ನು ಮುಂದಕ್ಕೆ ಸಕ್ಕರೆನೇ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. 1 ಗ್ಲಾಸು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹಣ್ಣು ನಿಂಬೆಹಣ್ಣು ಇಡ್ತೀನಿ. ನಿಂಬೆಹಣ್ಣು ಕೂಡ ತುಂಬಾ ತಂಪು ದೇಹಕ್ಕೆ. ಬರೀ ಖಾಲಿ ನೀರಲ್ಲಿ ಕೂಡ ನೀವು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದ್ರಿಂದ ತುಂಬಾ ತಂಪಾಗುತ್ತೆ ದೇಹ. ಅದಕ್ಕೆ ನಾನು ಇಲ್ಲಿ ಒಂದು 2 ಸ್ಪೂನಷ್ಟು ನೋಡಿ ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸ್ ಬೀಜನ ಹಾಕ್ತಾಯಿದ್ದೀನಿ. ಬೀಜ ಕೂಡ ಅಷ್ಟೇ ತುಂಬಾ ತಂಪು ಕೊಡುತ್ತೆ ದೇಹಕ್ಕೆ, ತಂಪಾಗುತ್ತೆ. ಬಿಸಿಲಲ್ಲಿ ಎಲ್ಲಾದರೂ ಓಡಾಡ್ಕೊಂಡು ಬಂದಾಗ ತುಂಬ ಬಿಸಿಲು ದಾಹ ಅನಿಸುತ್ತಲ್ಲ, ಆ ಟೈಮಲ್ಲಿ ಈ ರೀತಿ ನೀವು ಬರೀ ಖಾಲಿ ನೀರಿಗೆ ಹಾಕ್ಕೊಂಡು ಕೂಡ ಇದನ್ನು ಕುಡಿಬೋದು. ದೇಹ ತುಂಬಾ ತಂಪಾಗಿರುತ್ತೆ. ಇವಾಗ ಬಿಸಿಲು ದಿನದಲ್ಲಂತೂ ತುಂಬಾ ಏನಾದರೂ ಕುಡಿದು ದೇಹ ತಂಪು ಮಾಡ್ಕೋಬೇಕು ಅನ್ನೋದ್ರಲ್ಲೇ ಇರುತ್ತೆ. ಇದೇ ಥರ ನಾನು ಇನ್ನೂ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಹಾಕೋದು ಈ ಥರ ಹೊಸ ರೆಸಿಪಿಗಳದ್ದು ನೋಟಿಫಿಕೇಷನ್ ಬರುತ್ತೆ. ಇವಾಗಂತೂ ಬೇಸಿಗೆ ದಿನದಲ್ಲಿ ಒಳ್ಳೆ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ದೇಹಕ್ಕೆ ತಂಪು ಮಾಡ್ಕೊಳ್ಳೋಂಥ ಈಜಿ ಟಿಪ್ಸ್ಗಳು, ಮನೆಯಲ್ಲಿ ಸಿಗುವಂಥ ವಸ್ತುಗಳಲ್ಲೇ ನಾವು ಆರಾಮಾಗಿ ಈ ರೀತಿ ಪಾನೀಯಗಳನ್ನು ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಬೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಚಿಯಾ ಸೀಡ್ಸ್ ಬೀಜ ಕೂಡ ದೇಹಕ್ಕೆ ತುಂಬಾ ತಂಪಾಗಿರುವಂಥದ್ದು. ಏಲಕ್ಕಿ ಕೂಡ ಅಷ್ಟೇ ತುಂಬಾ ತಂಪಾಗಿರುವಂಥದ್ದು. ಮತ್ತು ನಾನು ಇದೇ ರೀತಿ ಹೊಸ ರೆಸಿಪಿನ ಕೊಡ್ತೀನಿ. ನಿಮಗೆ ದೇಹಕ್ಕೆ ತಂಪಾಗುವಂಥ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಇನ್ನಂತೂ ಬೇಸಿಗೆ ದಿನದಲ್ಲಿ ಏನಾದರೂ ಆಗಲಿ, ಊಟಕ್ಕಿಂತ ಜಾಸ್ತಿ ಈ ಥರ ಪಾನೀಯ ಕುಡಿಯೋದ್ರಿಂದನೇ ನಮ್ಮ ದೇಹ ತಂಪಾಗುತ್ತೆ. ಆದರೆ ಊಟ ಕೂಡ ತಿನ್ನೋಕ್ಕಾಗಲ್ಲ. ಈ ಥರದ್ದು ಏನಾದರೂ ಪಾನೀಯ ಕುಡಿದ್ರೆ ಆರಾಮಾಗಿ ಹೊಟ್ಟೆನ ತಣ್ಣಗಾಗಿರುತ್ತೆ. ಹಾಗೆ ಮತ್ತು ದೇಹ ಕೂಡ ತಂಪಾಗಿರುತ್ತೆ. ನಾವು ಒಂದೇ ಸತಿ ಹೀಟ್ ಆದಮೇಲೆ ಒದ್ದಾಡೋದಕ್ಕಿಂತ ಇನ್ನು ಬೇಸಿಗೆ ಕಾಲ ಶುರುವಾಯಿತು ಅನ್ನೋಷ್ಟರಲ್ಲೇ ಸ್ಟಾರ್ಟಿಂಗಲ್ಲೇ ಇದನ್ನು ಮಾಡಿ ಇಟ್ಕೋಬೋದು. ನಾವು ಆರಾಮಾಗಿ ಬೇಕನ್ನೋದಾಗ ಕುಡಿಬೋದು. ಈ ಬೀಜ ನೋಡಿ ಬೆಳಗ್ಗೆ 1 ಟೈಮ್ ನೀವು ನೆನೆಸಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ನೋಡು ಆವಾಗ ನೀವು ಇದನ್ನು ಬಳಸ್ಕೋಬೋದು. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು, ಅಥವಾ ಖಾಲಿ ನೀರಲ್ಲಿ ಕೂಡ ನೀವು ಹಾಕ್ಕೊಂಡು ಇದನ್ನು ಕುಡಿಬೋದು. ಹಾಗೆ ಕೂಡ ತಿಂತಾರೆ ಇದನ್ನು. ಇದ್ರ ಪೌಡ್ರ್ ಕೂಡ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ. ಅದು ಕೂಡ ತೊಗೊಂಬಂದು ಹಾಕ್ಕೊಂಡು ಮಾಡಿಕೊಂಡು ಕುಡಿಬೋದು. ಇದೇ ರೀತಿ ಹೊಸ ರೆಸಿಪಿಗಾಗಿ ಇದೇ ರೀತಿ ನಿಮಗೆ ಪಾನೀಯ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ರೀತಿ ಟಿಪ್ಸ್ಗಳನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ.